ಸರ್, ಇವತ್ತು ಕರ್ನಾಟಕ ಟಿವಿ ಆಯೋಜಿಸಿರುವಂತಹ ಕರುನಾಡು ಸುಧಾರಕರು ಕಾರ್ಯಕ್ರಮಕ್ಕೆ ಬಂದ್ರಿ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ. ಸೊ ಕಾರ್ಯಕ್ರಮ ನಿಮ್ಗೆ ಹೇಗೆ ಅನ್ನಿಸ್ತು ಸರ್? ಬಹಳ ಸೊಗಸಾಗಿದೆ. ಬಹಳ ಮುಖ್ಯವಾಗಿ ಎರಡು ವಿಷಯ ಗಮನ ಸೆಳೆದದ್ದು. ಒಂದು, ನೀವು ಪೂರ್ತಿ ಪ್ರದರ್ಶನ ಏನು ಮಾಡಿದ್ದೀರಿ, ಕರ್ನಾಟಕದ ಸಾಂಸ್ಕೃತಿಕ ಪರಿಚಯ, ಭೌಗೋಳಿಕ ಪರಿಚಯ, ರಾಜಕೀಯ ಪರಿಚಯ, ಹೀಗೆ ಕ್ರೀಡೆದು ಪ್ರತಿಯೊಂದು ವಿಭಾಗಗಳನ್ನು, ರಂಗಗಳನ್ನು ಆಯ್ದುಕೊಂಡು ಅದರ ಪ್ರಮುಖ ಅಂಶಗಳನ್ನು ಡಿಸ್ಪ್ಲೇ ಮಾಡಿರೋದಿದೆಯಲ್ಲ, ಪ್ರದರ್ಶನ ಮಾಡಿರೋದು, ಅದು ತುಂಬ ಅಥೆಂಟಿಕ್ ಆಗಿ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ಅದು ಒಂದು ರೀತಿ ಚೆನ್ನಾಗಿ, ಅದು ಎಲ್ಲರೂ ನೋಡಲೇಬೇಕು ಒಂದ್ಸಲ ಅದು ಅನ್ನುವಂಥ ಹೊಸ ಪ್ರದರ್ಶನ ಅದು ಸೊಗಸಾಗಿತ್ತು. ಮತ್ತು ಹಂಸಲೇಖ ಸರ್ ಅವರ ಹಾಡುಗಳ ಹಬ್ಬ ಅದು ಎರಡು ಸೊಗಸಾಗಿತ್ತು. ಮತ್ತು ಸುಧಾರಕರು ಅನ್ನುವ ಕಾನ್ಸೆಪ್ಟೇ ತುಂಬ ಚೆನ್ನಾಗಿದೆ. ನಾನು ಅದನ್ನು ವೇದಿಕೆಯಲ್ಲೂ ಹೇಳ್ತಿದ್ದೆ, ನಾವು ಕನ್ನಡವನ್ನು ಧಾರಣೆ ಮಾಡಬೇಕು, ಧಾರಕರಾಗಬೇಕು. ನಾವು ಉದ್ಧಾರಕರಲ್ಲ, ಧಾರಕರಾಗಬೇಕು. ಕನ್ನಡವನ್ನು ಧರಿಸಿಕೊಳ್ಳೋದು ಅಂದರೆ ಅದರ ಶಕ್ತಿಯನ್ನು, ಸಾಂಸ್ಕೃತಿಕ ಶಕ್ತಿಯನ್ನು, ಪರಂಪರೆಯ ಶಕ್ತಿಯನ್ನು ನಾವು ನಮ್ಮೊಳಗಡೆ ತಗೋಬೇಕು. ಧರಿಸ್ಕೊಂಡಾಗ ಸಹಜವಾಗಿ ಸುಧಾರಣೆ ಆದಾಗ ಅದೇ ಆಗುತ್ತೆ ಅನ್ನೋದು. ಸೊ ಹೀಗೆ ನಾವು ಇಂಥದ್ದೊಂದು ಚಂದದ ಕಾರ್ಯಕ್ರಮ, ಇದು ಭಾಳ ಖುಷಿ ಆಯ್ತು ನನಗೆ. ಎಸ್ ಸರ್, ಇವತ್ತು ಕರ್ನಾಟಕ ಕನ್ನಡ 70ರ ಸಂಭ್ರಮದಲ್ಲಿದೆ. ನಿಮಗೆ ಕನ್ನಡಿಗರಾಗಿ ಎಷ್ಟು ಹೆಮ್ಮೆ ಇದೆ ಸರ್? ಇಲ್ಲ, ಅದಕ್ಕೆ ಎಷ್ಟು ಹೆಮ್ಮೆ ಅಂತ ಹೇಳೋದಕ್ಕೆ ಅದಕ್ಕೇನು ಅಳತೆಗೋಲೆ ಇಲ್ಲ ಇಷ್ಟು ಅಂತ. ಖಂಡಿತ ಹೆಮ್ಮೆ ಇದೆ. ಯಾಕೆಂದರೆ ಒಬ್ಬ ಕನ್ನಡಿಗನಾಗಿ ಹುಟ್ಟಿ, ಕನ್ನಡಿಗನಾಗಿ ಇಂಥ ಒಂದು ಪುಣ್ಯಭೂಮಿಯಲ್ಲಿದ್ದೀನಿ ಮತ್ತು ಕನ್ನಡದ ಜೊತೆ ಉಸಿರಾಡ್ತಾ ಇದ್ದೀನಿ. ಪ್ರತಿನಿತ್ಯ ಕನ್ನಡ ಹಾಡು ಬರೆಯೋದ್ರ ಮೂಲಕ ಕನ್ನಡದ ಸಾಹಿತ್ಯದ ಜೊತೆ ಇರೋದಿದೆಯಲ್ಲ, ಅದೇ ನನಗೆ ಭಾಳ ದೊಡ್ಡ ಹೆಮ್ಮೆ. ಸರ್, ಇವತ್ತು ಕರ್ನಾಟಕದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ, ಸುಧಾರಣೆಗಳಾಗಿವೆ. ಇನ್ನು ಮುಂದೆ ನಿಮ್ಮ ಪ್ರಕಾರ ಕರ್ನಾಟಕದಲ್ಲಿ ಯಾವೆಲ್ಲ ಸುಧಾರಣೆಗಳಾಗಬೇಕು? ಖಂಡಿತ ತುಂಬ ಸುಧಾರಣೆಯ ಅಗತ್ಯ ಇದೆ. ಇನ್ನು ಸುಧಾರಣೆ ಆಗಿದೆ ಅನ್ನೋದು ನಾನೇನು ಒಪ್ಪೋದಿಲ್ಲ. ಆಗಬೇಕಾದ್ದು ಭಾಳ ಇದೆ. ಯಾಕೆ ಅಂತಂದರೆ ಭಾಳ ಸಣ್ಣದಾಗಿ ಸುಧಾರಣೆ ಆಗಿದೆ ಅನ್ಕೋಬೇಕಷ್ಟೆ. ಯಾಕೆಂದರೆ ಎರಡು ನುಡಿ ಆಗಬೇಕು. ತ್ರಿಭಾಷಾ ಸೂತ್ರ ಇದೆ, ಅದು ಹೋಗಿ ದ್ವಿಭಾಷಾ ಸೂತ್ರ ಆಗಬೇಕು. ಕನ್ನಡ ಮತ್ತು ಇನ್ನೊಂದು ಆಯ್ಕೆ ಯಾವುದೇ ಭಾಷೆ, ಇಂಗ್ಲೀಷ್ ಆಗ್ಬೋದು, ಹಿಂದಿ, ಯಾವುದಾದ್ರೂ, ಹೀಗೆ ದ್ವಿಭಾಷಾ ನೀತಿ ಅನುಸರಿಸಬೇಕು. ಮತ್ತು ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಕನ್ನಡತನವನ್ನು ಹೆಚ್ಚು, ವಾಸ್ತವವನ್ನು ನೀವೇನು ವಿಜೃಂಭಿಸಿ ಮಾಡಿ ಅಂತ ಹೇಳ್ತಾ ಇಲ್ಲ, ಕನ್ನಡದ ವಾಸ್ತವ ಇದೆಯಲ್ಲ, ಸತ್ಯಗಳು, ಅವೆಲ್ಲ ಹುದುಗಿಟ್ಟ ರತ್ನಗಳು. ಅವುಗಳನ್ನು ಮುಂದಿನ ತಲೆಮಾರಿಗೆ ತಲುಪಿಸ್ಬೇಕಾದ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಅಂದರೆ ಇವತ್ತಿನ ಜನ್ರೇಷನ್ ಮೇಲೇ ಇದೆ, ತಲೆಮಾರಿನ ಮೇಲೆ. ಹಾಗಾಗಿ ಅದನ್ನು ಮಾಡಬೇಕು. ರಾಜಕೀಯ ಇಚ್ಛಾಶಕ್ತಿ ತೋರಿಸ್ಬೇಕು, ಸಾಂಸ್ಕೃತಿಕ ಇಚ್ಛಾಶಕ್ತಿ ತೋರಿಸ್ಬೇಕು. ಎಡ ಬಲ ಈ ಪಂಥಗಳನ್ನೆಲ್ಲ ಬಿಟ್ಟು ಕನ್ನಡದ ಪಂಥವಾಗಿ, ಕನ್ನಡದ ಪರವಾಗಿ ಕೆಲಸ ಮಾಡಬೇಕು. ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗರಿಗಿಂತ ಜಾಸ್ತಿಯಾಗಿ ಪರಿಭಾಷಿಕರೇ ಇದ್ದಾರೆ. ಇವತ್ತು ಕನ್ನಡ ಅಥವಾ ಬೇರೆ ಭಾಷೆ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀವಿ? ಪರಭಾಷಿಕರು ಇಲ್ಲಿರೋದು ಸಮಸ್ಯೆ ಇಲ್ಲ ನಮಗೆ. ಪರಭಾಷಿಕರು ಕನ್ನಡದ ಜೊತೆ ಇಲ್ಲದೆ ಇರೋದೇ ಸಮಸ್ಯೆ. ಪರಭಾಷಿಕರು ಇದ್ದರೂ ಕೂಡ ಅವರು ಕನ್ನಡವಾಗಿರಬೇಕು, ಕನ್ನಡದ ಬಗ್ಗೆ ಗೌರವ ಹೊಂದಿರಬೇಕು, ಅಭಿಮಾನ ಹೊಂದಿರ್ಬೇಕಂತ ಹೇಳ್ತಾ ಇಲ್ಲ. ಕನ್ನಡದ ಬಗ್ಗೆ ಗೌರವ ಇಟ್ಕೋಬೇಕು ಮೊದಲು. ಎರಡನೇದು, ಕನ್ನಡದ ಸಂಸ್ಕೃತಿಯ ಬಗ್ಗೆ ಡೆಫಿನೆಟಾಗಿ ಅವ್ರಿಗೆ ತುಂಬ ಮರ್ಯಾದೆ ಇರಬೇಕು. ಮತ್ತು ಇಲ್ಲಿನ ನೆಲ, ಜಲ, ಸಂಸ್ಕೃತಿ ಜೊತೆ ಹೊಂದ್ಕೊಂಡು ಹೋಗ್ಬೇಕು. ಭಾಷೆ ಕಲೀಲೇಬೇಕು. ಹಂಗಿದ್ದಾಗ ಯಾವ ವಲಸೆನೂ ನಮಗೆ ಸಮಸ್ಯೆ ಮಾಡೋದಿಲ್ಲ. ಯಾಕೆಂದರೆ ಇದು ಭಾರತ. ವಲಸೆ ಅಂತ ನಾವು ಮತ್ತೆ ಹೇಳೋಕ್ಕೆ ಅದೇನೋ ಬೇರೆ ದೇಶದವರಲ್ಲ, ಅವರು ನಮ್ಮ ಸುತ್ತಮುತ್ತಲಿನವರೇ. ಆದರೆ ಅವರು ಇಲ್ಲಿ ಕನ್ನಡವಾಗಿದ್ದರೆ ಅವ್ರಿಗೆ ಹೆಚ್ಚು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಯಾರಾಗ್ತಾರೆ MLA ಅಭ್ಯರ್ಥಿ 2028? ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.